ಕುರ್ಚಿ ಸುತ್ತಲಿನ 16 ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳಯವನ್ನ ಹಣ್ಣು ಮಾಡ್ತಾ ಇದ್ದಾವೆ. ಇಲ್ಲಿ ಯಾರ ಆಸೆಯೂ ನಿಲ್ತಾ ಇಲ್ಲ, ಯಾರ ಆಸೆಯೂ ಕೂಡ ಈಡೇರ್ತಾನೂ ಇಲ್ಲ. ಹೀಗಾಗಿ ಆಸೆಯ ಕುದುರೆ ಹತ್ತಿರುವ ನಾಯಕರು ದೆಹಲಿ ಸವಾರಿ ಬೇರೆ ಮಾಡ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮನೆ ಮನೆ ಭೇಟಿ. ಸದ್ಯಕ್ಕೆ ರಾಜ್ಯದ ಸಚಿವರಿಂದ ದೆಹಲಿಯಲ್ಲಿ ಮನೆ ಮನೆ ಭೇಟಿ ಕಾರ್ಯಕ್ರಮ ನಡೀತಾ ಇದೆ. ಕೈಯಲ್ಲೊಂದು ಹೂಗುಚ್ಚ, ಮನಸ್ಸಿನ ತುಂಬ ಹೊಸ ಲೆಕ್ಕಾಚಾರ. ಇವುಗಳೊಂದಿಗೆ ಹೈಕಮಾಂಡ್ ನಾಯಕರ ಮನೆ ಬಾಗಿಲುಗಳನ್ನು ಬಡಿತಾ ಇದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಏನಾಗಿದೆ, ಅಹಿಂದ ವರ್ಗದ ಕತೆ ಏನು, ಯಾವ ಸ್ವರೂಪದಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು, ಯಾವ ಸ್ವರೂಪದಲ್ಲಿ ಜವಾಬ್ದಾರಿಗಳ ಹಂಚಿಕೆ ಆಗಬೇಕು, ಈ ರೀತಿಯಾದಂತಹ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರಂತೆ. ಒಂದು, ಇಲ್ಲಿ ಭೇಟಿಯಾಗಿರುವಂತಹ ನಾಯಕರುಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಹೋಗಿರುವ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ, ಹಾಗೆಯೇ ಅಹಿಂದ ಸಮಾವೇಶದ ಬಗ್ಗೆ, ಅಹಿಂದ ನಾಯಕತ್ವದ ಬಗ್ಗೆ, ತಾವು ಮಾಡಿರುವಂತಹ ಒಂದು ಸರ್ವೆಯ ಬಗ್ಗೆ, ಇವೆಲ್ಲದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನಿಬ್ಬರು ಸಚಿವರುಗಳು, ಅದರಲ್ಲಿ ಒಬ್ಬರು ಸಮಾಜ ಕಲ್ಯಾಣ ಸಚಿವರು, ಮತ್ತೊಬ್ಬರು ಆಹಾರ ಸಚಿವರು, ಒಬ್ಬರು ಬಲಗೈ ನಾಯಕ, ಇನ್ನೊಬ್ರು ಎಡಗೈ ನಾಯಕ. ಈ ಇಬ್ಬರು ನಾಯಕರು ದೆಹಲಿಗೆ ಹೋಗಿರೋದ್ರ ಬಹಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಏನೋ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಒಳ ಮೀಸಲಾತಿಗಳ ಹಂಚಿಕೆಯನ್ನ, ಈ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡಿದ್ದೀವಿ ಅನ್ನೋದಕ್ಕೆ ಸಂಬಂಧಿಸಿದಂತೆ ಬಲಗೈ ಸಮುದಾಯದ ಪರವಾಗಿ ಮತ್ತು ಎಡಗೈ ಸಮುದಾಯದ ಪರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಭಿನಂದನೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಅವರ ಬಹಳ ಮುಖ್ಯವಾದಂಥ ಆದ್ಯತೆ ಆಗಿತ್ತು. ಅದೇ ಸಂದರ್ಭದಲ್ಲೇ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಇವರು ದೆಹಲಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ದೆಹಲಿಯಲ್ಲಿ ಹೋಗಿ ಭೇಟಿಯಾಗಿರೋದು ಒಂದು ಕತೆ ಆದರೆ, ರಾಜ್ಯದಲ್ಲಿ ಕುಳಿತಿರುವಂತಹ ನಾಯಕರುಗಳು, ಶಾಸಕರುಗಳು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮನದ ಅಭಿಲಾಷೆಗಳನ್ನು ಹೊರಗಡೆ ಇಡ್ತಾ ಇದ್ದಾರೆ. ಇಲ್ಲಿಂದಲೇ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ ಮನಸ್ಸಿನ ಮಾತನ್ನ ರಾಜಣ್ಣ ಅವರು ಮಾತಾಡ್ತಾರೆ. ಶಿವಕುಮಾರ್ ಅವರ ಮನಸ್ಸಿನ ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಾ ಇದ್ದಾರೆ. ಹೀಗೆ ನಾನಾ ನಾಯಕರುಗಳು ನಾನಾ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಂತೂ ಎರಡೇ ಕಾಲ ಇರೋದು, ಒಂದು ಈ ಹಬ್ಬ ಹರಿದಿನಗಳ ಕಾಲ ಅಥವಾ ಅಧಿವೇಶನಗಳ ಕಾಲ ಅಥವಾ ಬಜೆಟ್ ಅಧಿವೇಶನ, ಇಂಥದ್ದೆಲ್ಲ ಕಾಲ ಆಯಾಯ ಸಂದರ್ಭಗಳಲ್ಲಿ ಏನೇನು ನಡೀಬೇಕು ಅದು ಗಣೇಶ ಹಬ್ಬದಿಂದ ಶುರುವಾದರೆ ಅದಾದ ನಂತರ ಬರುವ ಎಲ್ಲ ಹಬ್ಬಗಳು, ಅದು ಸ್ವಾತಂತ್ರ್ಯ ದಿನಾಚರಣೆ ಇರಬಹುದು, ಅದಾದ ನಂತರ ಬರುವಂತಹ ದಸರಾ ಇರಬಹುದು, ದೀಪಾವಳಿ ಇರಬಹುದು, ಸಂಕ್ರಾಂತಿ ಇರಬಹುದು, ಅದರ ಮಧ್ಯೆಯಲ್ಲಿ ಯುಗಾದಿ, ಶಿವರಾತ್ರಿ ಇವೆಲ್ಲವೂ ಕೂಡ ಒಂದು ಭಾಗ. ಇನ್ನು ಅಧಿವೇಶನಗಳು, ಇವುಗಳನ್ನು ಹೊರತಾದಂತಹ ಸಂದರ್ಭಗಳಲ್ಲಿ ಕಾಂಗ್ರೆಸ್ನಲ್ಲಿರುವಂಥದ್ದು ಇನ್ನೊಂದು ಕಾಲ ಏನಂತಿದ್ರೆ ಕುರ್ಚಿ ಕದನದ ಕಾಲ. ಯಾವಾಗೆಲ್ಲ ಬಿಡುವು ಸಿಗುತ್ತೆ ಆವಾಗೆಲ್ಲ ಕುರ್ಚಿ ಕದನ. ಅದಾದ ನಂತರ ಗೋಲ್ ಪೋಸ್ಟ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ದಿವಸಗಳ ಕಾಲ ಬ್ರೇಕ್ ಬರುತ್ತೆ, ನಂತರ ಮತ್ತೆ ಕುರ್ಚಿ ಕದನದ ಕಾಲ ಬರುತ್ತೆ. ಈ ರೀತಿಯಾಗಿ ಎರಡೇ ಕಾಲ ಇರೋದಿದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ. ಕಳೆದ 1.5 ವರ್ಷದಿಂದ ನಾವು ಇದನ್ನೇ ನೋಡ್ತಾ ಇದ್ವಿ. ಇದೀಗ ಮುಂದುವರೆದಿದೆ. ಬಹುಶಃ ಇದು ಬಹಳ ತಾರಕ ಸ್ಥಿತಿಗೆ ಮೇ ತಿಂಗಳಿನಲ್ಲಿ ಹೋಗೋದಿದೆ ಅಂತೆ. ಬಿಸಿಲು ಹೇಗೆ ಜಾಸ್ತಿಯಾಗಿ ಹೀಟ್ ವೇವ್, ಯಾವ ರೀತಿಯಾಗಿ ಟೆಂಪರೇಚರ್ ಏರಿಕೆ ಆಗ್ತಿದೆಯಲ್ಲ, ಹಾಗೆಯೇ ಕಾಂಗ್ರೆಸ್ನ ಕುರ್ಚಿ ಕದನದ ಟೆಂಪರೇಚರ್ ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದಕ್ಕಾಗಿಯೇ ಈ ಮನೆ ಮನೆ ಭೇಟಿ ಕಾರ್ಯಕ್ರಮ ನಡೀತಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಖಾಲಿದ್ ವರ್ಸಸ್ ಕೇಸರಿ. ಉಮರ್ ಖಾಲಿದ್ ದೆಹಲಿ ದಂಗೆಯ ಪ್ರಮುಖ ಆರೋಪಿ. ಈತನ ವಿರುದ್ಧ ಈಗಾಗಲೇ ದೇಶದ್ರೋಹದ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ತಿಹಾರ್ ಜೈಲಿನಲ್ಲಿದ್ದಾನೆ. UAPA ಅಡಿಯಲ್ಲಿ ಬಂಧನಕ್ಕೀಡಾಗಿ ಜೈಲುವಾಸಿಯಾಗಿರುವಂತಹ ಖಾಲಿದ್ಗೆ ಸಂಬಂಧಿಸಿದ ಉಮರ್ ಖಾಲಿದ್ ಪುಸ್ತಕ, ಆ ಪುಸ್ತಕದ ಸುತ್ತ ಒಂದು ವಿಚಾರ ಸಂಕಿರಣ ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆಯಾಗಿದೆ, ದೊಮ್ಲೂರಿನಲ್ಲಿ. ಈ ವಿಚಾರ ಸಂಕಿರಣದ ವಿರುದ್ಧ ಕೇಸರಿ ಪಡೆ ಹೋರಾಟಕ್ಕೆ ಇಳಿದಿದೆ. ಯಾವುದೇ ಕಾರಣಕ್ಕೂ ವಿಚಾರ ಸಂಕಿರಣಕ್ಕೆ ಅವಕಾಶ ಕೊಡಬಾರದು ಅಂತ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಪತ್ರದ ಮೂಲಕವಾಗಿ ಕೂಡ ಆಗ್ರಹಿಸಿದ್ರು. ಹಾಗಿದ್ರೂ ಪೊಲೀಸರ ಭದ್ರತೆಯಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯ ಮೂಲಕವಾಗಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ರೂಪಿಸಿದ್ದಾರೆ. ಇಲ್ಲಿ ವಿರೋಧ ಇರೋದು ಯಾವ ಕಾರಣಕ್ಕಾಗಿ, ಪುಸ್ತಕದಲ್ಲಿ ಏನಿದೆ, ಕೇಸರಿ ಪಡೆ ಸಿಟ್ಟಾಗಿರೋದು ಏಕೆ, ಇದೆಲ್ಲವನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಮನೆ ಮನೆ ಭೇಟಿ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರಿಂದ ಹೇಗೆಲ್ಲ ನಡೀತಾ ಇದೆ, ಯಾವ ರೀತಿಯಲ್ಲಿ ನಾಯಕರುಗಳ ಮುಂದೆ ತಮ್ಮ ಅಹವಾಲುಗಳನ್ನು ಮಂಡನೆ ಮಾಡಿದ್ದಾರೆ, ಯಾವೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಈ ವರದಿಯನ್ನು ತೋರಿಸಿ.
13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ನಮ್ಮೆಲ್ರಿಗೂ ಆಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಮೇ 5 ನಂತರ 15 ಒಳಗಡೆ ಒಳ್ಳೆ ಸುಸೂಚಿತ ಕರ್ನಾಟಕ ರಾಜ್ಯ ಬರಬಹುದು. ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನ ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ರಾಜ್ಯದ ಸಚಿವರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪರೇಡ್ ನಡೆಯುತ್ತಿದೆ. ನಾಯಕರಿಗೆ ಹೂಗುಚ್ಛ ಕೊಟ್ಟು ಶುಭಾಶಯ ಕೋರುತ್ತಲೇ ತಮ್ಮ ಮನದಿಚ್ಛೆಯನ್ನ ಬಿಚ್ಚಿಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ರಾಜ್ಯದಲ್ಲಿ ಸಂಭಾವ್ಯ ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಮತ್ತು ಅದರ ಸುತ್ತಲಿನ ತಮ್ಮ ಲೆಕ್ಕಾಚಾರಗಳು. ಪಂಚರಾಜ್ಯಗಳ ಚುನಾವಣಾ ಪ್ರಚಾರ ಮುಗಿಯುತ್ತಿದ್ದಂತೆ ಹೈಕಮಾಂಡ್ ನಾಯಕರ ಭೇಟಿಗೆ ನಿನ್ನೆಯಿಂದ ಮತ್ತು ಇವತ್ತು ಒಬ್ಬರಾದ ಮೇಲೊಬ್ಬ ಸಚಿವರು ಹೋಗ್ತಿದ್ದಾರೆ. ಮೊನ್ನೆ ರಾತ್ರಿಯೇ ದೆಹಲಿಗೆ ಹೋಗಿದ್ದ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಣದೀಪ್ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದ. ಸತೀಶ್ ಬೆನ್ನಲ್ಲೇ ಹೋಗಿದ್ದ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಣದೀಪ್ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದರು. ಇವತ್ತು ದಿಲ್ಲಿಗೆ ಹೋಗಿದ್ದ ಆಹಾರ ಸಚಿವ ಮುನಿಯಪ್ಪ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಡಿಕೆ ಬ್ರದರ್ಸ್ ಸುಮಾರು 1.5 ಗಂಟೆ ಕಾಲ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚಿಸಿ ಬಂದಿದ್ದರು. ಇದರ ಬೆನ್ನಲ್ಲೇ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷದಲ್ಲಾಗಿರುವ ಬೆಳವಣಿಗೆಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಮುಸ್ಲಿಂ ಸಮುದಾಯದ ಮುನಿಸು ಬೇಸರದ ಬಗ್ಗೆಯೂ ಖರ್ಗೆ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಇತ್ತೀಚಿನ ಬೆಳವಣಿಗೆಗಳಿಂದಾಗಿ ಸಾಂಪ್ರದಾಯಿಕ ಅಹಿಂದ ಮತಗಳು ವಿಮುಖವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಹೀಗೆ ಆದರೆ 2028ರ ಚುನಾವಣೆ ಎದುರಿಸೋದು ಕಷ್ಟವಾಗಲಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಬೇಕು. ಸಂಪುಟ ಪುನರಚನೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಬೇಕು. ರಾಜ್ಯದಲ್ಲಿ ರಾಜಕೀಯೇತರವಾಗಿ ಅಹಿಂದ ಸಮಾವೇಶ ಆಯೋಜನೆ ಮಾಡಲು ನಿರ್ಧರಿಸಿದ್ದೇವೆ. ಅಹಿಂದ ಸಮಾವೇಶಕ್ಕೆ ಪೂರಕವಾಗಿ 224 ಕ್ಷೇತ್ರಗಳ ಸರ್ವೆ ಮಾಡಿಸಿದ್ದೇವೆ. ಸದ್ಯಕ್ಕೆ ಚುನಾವಣೆ ನಡೆದರೆ ಹಾಲಿ 40 ಮಂದಿ ಶಾಸಕರು ಸೋಲುವ ಸಾಧ್ಯತೆಗಳಿವೆ ಎಂಬ ವರದಿ ನಮ್ಮ ಬಳಿ ಇದೆ. ಪಕ್ಷದಲ್ಲಿ ನಾಯಕತ್ವದ ಬಗೆಗಿರುವ ಗೊಂದಲಗಳಿಂದಾಗಿ ಗ್ಯಾರಂಟಿಗಳ ಫಲ ಪಕ್ಷಕ್ಕೆ ಸಿಕ್ತಿಲ್ಲ ಅಂತಾನು ವಿವರವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯದ ನಾಯಕತ್ವದಲ್ಲಿ ಬದಲಾವಣೆಗಳನ್ನು ಮಾಡಲು ಮುಂದಾದ್ರೆ ಆಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ನಾನು ರೆಡಿ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡುವುದಾದರೆ ನಾನು ಸಿದ್ಧನಿದ್ದೇನೆ. ಡಿಸಿಎಂ ಅವರು ನಿಭಾಯಿಸಿದಂತೆ ನಾನು ಕೂಡ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡುವುದಾದ್ರೆ ಅಹಿಂದ ನಾಯಕರ ಸ್ಥಾನಮಾನದ ಬಗ್ಗೆ ಸ್ಪಷ್ಟತೆ ಕೊಡಬೇಕು. ಯಾವುದೇ ಜವಾಬ್ದಾರಿಗಳ ಹಂಚಿಕೆಯ ಸಂದರ್ಭದಲ್ಲಿ ಅಹಿಂದ ವರ್ಗವನ್ನ ಬಿಟ್ಟು ನಿರ್ಣಯ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಹೀಗಾಗಿ ಹಿರಿಯ ನಾಯಕರ ಹುದ್ದೆ ಜವಾಬ್ದಾರಿಗಳ ಬಗ್ಗೆಯೂ ನಿರ್ಣಯಗಳಾಗಲಿ ಎಂದಿದ್ದಾರೆ ಸತೀಶ್. ಹೀಗೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ರೆ ಜೊತೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಖರ್ಗೆ ಅವರ ಜೊತೆಗಿನ ಮಾತುಕತೆಯಲ್ಲಿ ಭಾಗಿಯಾಗಿದ್ದರು. ಇದಾದ ನಂತರ ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿ ಬಂದಿದ್ದಾರೆ. ಹೀಗೆ ದೆಹಲಿಯಲ್ಲಿ ದೊಡ್ಡವರು ಒತ್ತಡ ಹೇರುತ್ತಿದ್ದರೆ ಇತ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನೇನಿದೆ ಎಂಬುದರ ಬಗ್ಗೆ ವಿವರಣೆ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಪಕ್ಷದಲ್ಲಿನ ಗೊಂದಲಗಳನ್ನು ಬೇಗನೆ ಬಗೆಹರಿಸಬೇಕು ಎನ್ನುತ್ತಲೇ ಅಹಿಂದ ವರ್ಗಕ್ಕೆ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಸಂಪೂರ್ಣ ಸಮಾಧಾನವಿಲ್ಲ ಎಂದಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿಂದನೂ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸ್ತೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ನಾನು ಸ್ವಾಗತವನ್ನು ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರ್ದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್.
ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಸೊ ಆ ದೃಷ್ಟಿಯಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡು ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನ ಕೇಳ್ತೀನಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ತಪ್ಪೇನಿದೆ, ನಾವು ಅದು ಬದ್ಧ. ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬದ್ಧ ಇದೆ. ಪಕ್ಷದ ಸಾರಥ್ಯ ಬದಲಾಗಬೇಕು ಅಂತ ಏನಾದ್ರು ಎಲ್ಲನೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾವೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ್ದು ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಪಾಲಿಟಿಕ್ಸ್ ಇಟ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗ 1 ನಿಮಿಷಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಗೊತ್ತಾಯ್ತಾ? ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂತ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಸಿದ್ದರಾಮಯ್ಯನವರು ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ ಎನ್ನಲಾಗಿರುವ ವಿಚಾರವನ್ನ ರಾಜಣ್ಣ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಹಾಗಿದ್ದರೂ ಸಿದ್ದರಾಮಯ್ಯನವರ ಹಿಂದಿನ ಅವಧಿಗೂ ಈಗಿನ ಅವಧಿಯ ಕಾರ್ಯನಿರ್ವಹಣೆಗೂ ಬಹಳ ವ್ಯತ್ಯಾಸಗಳಿವೆ ಎಂದಿದ್ದಾರೆ. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ನಾನು ನೀವು ನೋಡಪ್ಪ, ನಿಮಗೆ ನೀವೊಂದು ಕೆಲಸ ಮಾಡಿ, ನೀವೊಂದು ಪ್ರಚಾರ ಮಾಡೋಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನು ಹೇಳ್ತಾರಷ್ಟೇ. ಇವೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ ಸಂಪುಟ ಪುನರಚನೆ ಪ್ರಸ್ತಾಪವಾಗುತ್ತಿದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಎಂಎಲ್ಸಿ ಸಲೀಂ ಅಹಮದ್ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದಷ್ಟು ಶಾಸಕರು ಜಾತಿ, ಸಮುದಾಯ, ವಲಯವಾರು ಮಾನದಂಡಗಳ ಪರಿಗಣನೆಗೆ ಒತ್ತಾಯ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ 5 ನಂತರ 15 ಒಳಗಡೆ ಒಳ್ಳೆ ಸುಸೂಚಿತ ಕರ್ನಾಟಕ ರಾಜ್ಯ ಬರಬಹುದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿಲ್ಲ, ಎಲ್ಲಾ ಸಮಾಜದವರ ಪ್ರೀತಿ ವಿಶ್ವಾಸದಿಂದ ಆಗಿದ್ದಾರೆ. ಅದಕ್ಕೆ ಸಮಾಜ ಕನ್ಸಿಡರ್ ಮಾಡಬೇಡ್ರಿ, ಈ ಭಾಗಕ್ಕೆ ಒಂದು ಕೊಡ್ರಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಸರ್. ಮಾಡ್ಬೋದು, ಏನು ಕೇಳೋದ್ರಾಗ ತಪ್ಪೇನಿದೆ, ಕೇಳಿರ್ಬೋದು. ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನ ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ ಹೈಕಮಾಂಡ್ನಿಂದ ಸಿಎಂ ಕುರ್ಚಿಯ ಗಿಫ್ಟ್ ಸಿಗುತ್ತೆ ಎಂದು ಅವರ ಬೆಂಬಲಿಗರು ಬಲವಾಗಿ ನಂಬಿದ್ದಾರೆ. ಅವರು ಯಾವ ವಿಷಯಕ್ಕೆ ಹೋಗಿದಾರೋ ಅದು ನನಗೆ ಗೊತ್ತಿಲ್ಲ. ಅವರು ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪನವ್ರು ಇರ್ಬೋದು, ನಮ್ಮ ಹಿರಿಯ ಸಚಿವರುಗಳು ರಾಜ್ಯದ ಬಗ್ಗೆ ಚಿಂತನೆ ಇಟ್ಟು ಹೋಗಿ ಮಾತಾಡ್ಲಿಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮೇ 15ಕ್ಕೆ ಡಿ.ಕೆ. ಶಿವಕುಮಾರ್ ಬರ್ತಾರೆ, ಗಿಫ್ಟ್ ಸಿಗುತ್ತಾ ಹೈಕಮಾಂಡ್? ನಮ್ಮೆಲ್ರಿಗೂ ಆಸೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನ ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡ್ಬೇಕಂತ ಹೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತರುಗಳು, ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15 ಒಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ಜಾತಿ ಧರ್ಮಗಳಿಲ್ವ, ಎಲ್ಲರೂ
ಈಗ ಮೊನ್ನೆ ಲಿಂಗಾಯತರುಗಳು ನಮ್ಮ ಎಲ್ಲರನ್ನು ಕಿತ್ತಾಡ್ಕೊಂಡು ಎಲ್ಲರೂ ನೋಡ್ಲಿಲ್ಲ ನೀವೆಲ್ಲರೂ ಕೂಡ ಎಲ್ಲದ್ರಲ್ಲೂ ಇರ್ತದೆ, ಅದೆಲ್ಲ ಸರ್ವೇ ಸಾಮಾನ್ಯ. ಅವೆಲ್ಲರೂ ನಾನು ಅದಕ್ಕೆಲ್ಲ ದೊಡ್ಡದಾಗಿ ನಾನು ಮಾತಾಡೋಕ್ಕೆ ಇಷ್ಟ ಇರಲ್ಲ. ಸದ್ಯಕ್ಕೆ ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗಲಿ ಅಂತೇಳಿ ನಾವೆಲ್ಲ ಬಯಸಿದ್ದೀವಿ. ಯಾವ ಡೇಟ್ ಸಿಗೋದು ಸರ್? ಕಡೆಯ ಡೇಟ್ ಕೊಡ್ತಾ ಇದೀವಲ್ಲ, ಮೇ 15 ಅಷ್ಟೇ. ಅದೇ ಫೈನಲ್ ಡೇಟ್ ನಮ್ದೆಲ್ಲರದ್ದು. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಅಯ್ಯೋ ಎಲ್ಲ ಖಂಡಿತವಾಗೂ ಹಾಗೆ ಆಗ್ತಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಪ್ರತಿಪಕ್ಷಗಳು ಸಹಜವಾಗೇ ಗಮನಿಸುತ್ತಿವೆ. ಕಚ್ಚಾಟ ಬಿಟ್ಟು ರಾಜ್ಯದ ಜನರ ಸಮಸ್ಯೆಗಳತ್ತ ನೋಡಿ ಎಂಬ ಸಲಹೆ ನೀಡಿದ್ದಾರೆ. ಇಲ್ಲಿ ಇರೋಂಥ 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದು ಕಡೆ ಸಿದ್ದರಾಮಯ್ಯ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ, ಇನ್ನೊಂದು ಕಡೆ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದುವರೆದ ಪಾರ್ಟ್ 2 ಇದು. ರಾಜ್ಯದಲ್ಲಿ ಬರಗಾಲ ಇರೋದರಿಂದ, ಸಕಾಲದಲ್ಲಿ ಮಳೆ ಆಗದೇ ಇರೋದರಿಂದ ರಾಜ್ಯದ ಉದ್ದಗಲಕ್ಕೂ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿ DK ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಡಗಾಲ ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ದರೆ ತಪ್ಪಿಸೋಕ್ಕಾಗಲ್ಲ, ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೆದಾಗ್ತಿಲ್ಲ. ಹೀಗೆ ಇಷ್ಟು ದಿನಗಳ ಆಟವೇ ಬೇರೆ, ಮುಂದಿನ ದಿನಗಳ ಆಟವೇ ಬೇರೆ ಅನ್ನೋದು ಕಾಂಗ್ರೆಸ್ನಲ್ಲೇ ಹರಿದಾಡುತ್ತಿರುವ ಮಾತು. ನಿಜಕ್ಕೂ ಮೇ ತಿಂಗಳಲ್ಲಿ ರಾಜ್ಯ ರಾಜಕೀಯದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳಂತೂ ನಡೀತಾ ಇರ್ತವೆ. ಅದನ್ನೇ ನಾನು ಹೇಳಿದ್ದು, 2 ಕಾಲ ಇರೋದು ಕಾಂಗ್ರೆಸ್ಸಲ್ಲಿ. ಒಂದು ಕುರ್ಚಿ ಕದನದ ಕಾಲ, ಇನ್ನೊಂದು ಕಾರ್ಯಕ್ರಮಗಳ ಕಾಲ. ಅಂದರೆ ಏನು ಬೇರೆ ಬೇರೆ ಹಬ್ಬಗಳು ಅಥವಾ ಅಧಿವೇಶನಗಳ ಕಾಲ. ಅಧಿವೇಶನ, ಚುನಾವಣೆ ಇಂಥವುಗಳನ್ನು ಬಿಟ್ಟರೆ ಮತ್ತೆಲ್ಲ ಅದರಲ್ಲಿ ಬ್ಯುಸಿ ಇರುವಂಥದ್ದು. ಯಾವಾಗೆಲ್ಲ ಬಿಡುವು ಸಿಗುತ್ತೆ ಆವಾಗೆಲ್ಲ ಅವ್ರದ್ದು ಕುರ್ಚಿ ಕದನದ ಕಾಲವಾಗಿ ಮಾರ್ಪಡುತ್ತೆ. ಈಗ ಎಲೆಕ್ಷನ್ಗಳೆಲ್ಲ ಮುಗೀತು, ಇನ್ನು ಮೇ ತಿಂಗಳು ಜೂನ್ ತಿಂಗಳವರೆಗೆ ಈ ಒಂದು ಕುರ್ಚಿ ಕದನ ಅಂತೂ ಭಾಳ ನಿರಂತರವಾಗಿ ನಡೆಬಹುದು. ನಿಜಕ್ಕೂ ಇದಕ್ಕೊಂದು ಉತ್ತರವನ್ನು ಕೊಡಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್ ಜವಾಬ್ದಾರಿ ಆಗುತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟರೆ ಬಹುಶಃ ಈ ರೀತಿಯಂಥ ರಾಜಕೀಯದ ಅಸ್ಥಿರತೆ ದೂರ ಆಗೋದಕ್ಕೆ ಸಾಧ್ಯ ಆಗಬಹುದು. 2ನೇ ಸುದ್ದಿ ಕಡೆಗೆ ಹೋಗೋಣ. ಖಾಲಿದ್ ವರ್ಸಸ್ ಕೇಸರಿ. ಉಮರ್ ಖಾಲಿದ್ ಇದರ ವಿರುದ್ಧ ಈಗಾಗಲೇ UAPA ಕೇಸ್ನ ಅಡಿಯಲ್ಲಿ ಮತ್ತು ಉಗ್ರ ಕೃತ್ಯಗಳನ್ನು ಎಸಗಿದ್ದಾನೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ 2020ರಲ್ಲಿ ಈತರನ್ನು ಅರೆಸ್ಟ್ ಮಾಡಲಾಗಿತ್ತು. ಕಳೆದ 6 ವರ್ಷಗಳಿಂದ ಜೈಲಿನಲ್ಲಿದ್ದಾನೆ. ಉಮರ್ ಖಾಲಿದ್ನ ಪುಸ್ತಕದ ಕುರಿತು ಇವತ್ತು ಬೆಂಗಳೂರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿದೆ. ಉಮರ್ ಖಾಲಿದ್ ಬಗೆಗಿನ ಒಂದು ಪುಸ್ತಕ, ಆ ಪುಸ್ತಕದ ಬಗ್ಗೆ ಬೆಂಗಳೂರಲ್ಲಿ ಇವತ್ತು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿತ್ತು. ಈ ಪುಸ್ತಕದ ವಿಚಾರ ಸಂಕಿರಣವನ್ನು ವಿರೋಧಿಸಿ BJPಯವರು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. BJP ನಾಯಕರು ಇದರಲ್ಲಿ ಮುಂಚೂಣಿಯಲ್ಲಿ ನಿಂತು ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಅರ್ಬನ್ ನಕ್ಸಲ್ಗಳಿಗೆ ಧಿಕ್ಕಾರ ಅಂತ ಹೇಳುವಂಥದ್ದಾಗಲಿ ಅಥವಾ ಭಯೋತ್ಪಾದಕರನ್ನು ಬೆಂಬಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ರೀತಿಯಾದ ಆರೋಪಗಳನ್ನು ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡದಂತೆ ನಿನ್ನೆ ಪತ್ರ ಬರೆದು BJPಯವರು ಮನವಿಯನ್ನು ಕೂಡ ಮಾಡಿದ್ರು, ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಯಾವುದೇ ಕಾರಣಕ್ಕೂ ಉಮರ್ ಖಾಲಿದ್ನ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನುಮತಿಯನ್ನು ಕೊಡಬಾರ್ದು, ನೀವು ವಿಚಾರ ಸಂಕಿರಣ ಆಯೋಜನೆಗೆ ಅವಕಾಶ ಕೊಡಬಾರ್ದು. ಯಾಕಂದರೆ ಆತ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರುವುದರ ಬಗ್ಗೆ ಪ್ರಕರಣಗಳನ್ನು ದಾಖಲಿಸಿ ಆತನನ್ನು ಜೈಲಿನಲ್ಲಿಡಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಆತನಿಗೆ ಬೇಲ್ ನಿರಾಕರಿಸಿದೆ, ಜಾಮೀನನ್ನು ನಿರಾಕರಿಸಿದೆ. ಹೀಗಾಗಿ ಆತನ ಕುರಿತಾದಂತಹ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ BJP ಕಾರ್ಯಕರ್ತರು ನಿನ್ನೆ ಪತ್ರ ಬರೆದರು. ಇವತ್ತು ಕಾರ್ಯಕ್ರಮವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. BJP ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೀಗೆ ಪ್ರತಿಭಟನೆ ನಡೆಸಿದಂತಹ BJP ಕಾರ್ಯಕರ್ತರನ್ನ ದೊಮ್ಮಲೂರಿನ BECಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಹಾಗೂ ಇದಕ್ಕೆ ನುಗ್ಗಲು ಮುಂದಾಗೋದಕ್ಕೆ, ಈ ಕಾರ್ಯಕ್ರಮದ ಆವರಣಕ್ಕೆ ನುಗ್ಗೋದಕ್ಕೆ ಮುಂದಾದಂತಹ BJP ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಉಮರ್ನ ಪುಸ್ತಕದ ಬಗ್ಗೆ ಮತ್ತು ಇದರಲ್ಲಿರುವಂತಹ ವಿವಾದದ ಬಗ್ಗೆ ನಾವು ಗಮನಿಸಬೇಕು. JNU ವಿದ್ಯಾರ್ಥಿಯಾಗಿದ್ದಂತಹ ಉಮರ್ ಖಾಲಿದ್ ಅಲ್ಲಿನೇ ಆತ MPhil ಪದವಿಯನ್ನು, ನಂತರ PhDಯನ್ನು ಕೂಡ ಪಡ್ಕೊಂಡಂತಹ ವ್ಯಕ್ತಿ.
ಸಂಘಟನೆ, ಹೋರಾಟ, ಸರ್ಕಾರದ ನೀತಿಗಳ ಬಗ್ಗೆ ಕಟುವಾಗಿ ಟೀಕಿಸಿದಂತಹ ವ್ಯಕ್ತಿ 2016ರಲ್ಲಿ ಈತನನ್ನು ಮೊದಲ ಬಾರಿಗೆ ಅರೆಸ್ಟ್ ಮಾಡಲಾಗುತ್ತೆ. ಕನ್ಹಯ್ಯಕುಮಾರ್ನ ಜೊತೆಗೆ ಭಾರತ ವಿರೋಧಿ ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ. ಇದಾದ ನಂತರ 2020ರಲ್ಲಿ ಈತ CAA ಮತ್ತು NRC ಪ್ರತಿಭಟನೆಗಳ ಸಂದರ್ಭದಲ್ಲಿ ಆ ಒಂದು ಪ್ರತಿಭಟನೆಗಳನ್ನು ಆಯೋಜನೆ ಮಾಡಿದ್ದ ಮತ್ತು ಅದರ ಮುಂದಾಳತ್ವವನ್ನು ದೆಹಲಿಯಲ್ಲಿ ವಹಿಸಿದ್ದ. ಅದೇ ಸಂದರ್ಭದಲ್ಲಿ ದೆಹಲಿ ದಂಗೆ ನಡೆದಿತ್ತು. ದೆಹಲಿಯಲ್ಲಿ ಒಂದು ಭೀಕರವಾದಂತಹ ಕೋಮುಗಲಭೆ ನಡೆದಿತ್ತು. ಆ ದಂಗೆಯ ಪ್ರಮುಖ ಆರೋಪಿಯೂ ಕೂಡ ಇದೇ ಉಮರ್ ಖಾಲಿದ್ ಆಗಿದ್ದ. 53 ಜನರ ಸಾವಿಗೆ ಕಾರಣವಾಗಿದ್ದಂತಹ 2020ರ ದೆಹಲಿ ದಂಗೆಯ ಕಾರಣಕ್ಕಾಗಿ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು ಮತ್ತು UAPA ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದ್ದು ಆತ ಈಗಾಗಲೇ ತಿಹಾರ್ ಜೈಲಿನಲ್ಲಿದ್ದಾನೆ, ಉಮರ್ ಖಾಲಿದ್. ಹೀಗಾಗಿ ಉಮರ್ ಖಾಲಿದ್ನ ಬಗ್ಗೆ ಬರೆದಿರುವಂತಹ ಪುಸ್ತಕದ ವಿಚಾರದಲ್ಲಿ ಒಂದು ವಿಚಾರ ಸಂಕಿರಣವನ್ನ ಇವತ್ತು ಆಯೋಜನೆ ಮಾಡಲಾಗಿದೆ. ಟೀಕೆ ಪ್ರತಿಭಟನೆಗಳ ನಡುವೆಯೂ ಕೂಡ ಉಮರ್ ಪುಸ್ತಕದ ವಿಚಾರ ಸಂಕಿರಣ ಮುಂದುವರೆದಿದೆ. ಇಲ್ಲಿ ಬಿಜೆಪಿಯವರ ವಿರೋಧ ಇತ್ತು, ಬಿಜೆಪಿಯವರ ಹೋರಾಟ ನಡೆಸಿದ್ದಾರೆ. ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಕೂಡ ಉಮರ್ ಖಾಲಿದ್ನಂತಹ ವ್ಯಕ್ತಿಯ ಬಗೆಗಿನ ಪುಸ್ತಕದ ವಿಚಾರ ಸಂಕಿರಣಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಇಲ್ಲಿ ಪೊಲೀಸರ ಭದ್ರತೆಯಲ್ಲಿ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿದೆ. ಪುಸ್ತಕದಲ್ಲಿನ ಅಂಶಗಳ ಬಗ್ಗೆ ಈ ಒಂದು ವಿಚಾರ ಸಂಕಿರಣದಲ್ಲಿ, ಅಂದರೆ ಇದು ಉಮರ್ ಖಾಲಿದ್ ಮತ್ತು ಆತನ ಪ್ರಪಂಚ, ಅದರ ಬಗೆಗಿನ ಒಂದು ಪುಸ್ತಕವನ್ನು ಬರೆದಿರುವಂಥದ್ದು ಅನಿರ್ಬನ್ ಭಟ್ಟಾಚಾರ್ಯ ಮತ್ತು ಇತರರು ಬರೆದಿರುವಂತಹ ಪುಸ್ತಕ ಇದು. ಈ ಪುಸ್ತಕದ ಬಗ್ಗೆ ಇವತ್ತು ವಿಚಾರ ಸಂಕಿರಣ ನಡೀತಾ ಇದೆ. ಪೊಲೀಸರ ಭದ್ರತೆಯಲ್ಲಿ ನಡೀತಾ ಇರುವಂತಹ ವಿಚಾರ ಸಂಕಿರಣ. ಪುಸ್ತಕ ಬರೆದಿರುವಂತಹ 3 ಲೇಖಕರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅವರು ಅದರ ಬಗೆಗಿನ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲೇಖಕ ರಾಮಚಂದ್ರ ಗುಹಾ ಹಾಗೂ ಇತಿಹಾಸಕಾರರಾಗಿರುವಂತಹ ಜಾನಕಿ ನಾಯರ್ ಮತ್ತು ನಟ ಪ್ರಕಾಶ್ ರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪುಸ್ತಕದ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದಾರೆ. ಸಹಜವಾಗಿಯೇ ಇದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧಿಸ್ತಾ ಇದೆ. ಯಾಕೆಂದರೆ ಆತನ ವಿರುದ್ಧ ಇರುವಂತಹ ಆರೋಪಗಳಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಆರೋಪ ಇದೆ. PC ಮೋಹನ್ ಅವರ ಮುಂದಾಳತ್ವದಲ್ಲಿನೇ ಈ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಕೂಡ ಪತ್ರವನ್ನು ಕೊಟ್ಟು ಈ ಕಾರ್ಯಕ್ರಮ ಆಯೋಜನೆಗೆ ಅವಕಾಶ ಕೊಡಬಾರದು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಇವತ್ತು ಕೂಡ ತೀವ್ರವಾಗಿ ವಿರೋಧಿಸಿದ್ದಾರೆ. ಅಲ್ಲಿದೊಬ್ಬ ದೇಶದ್ರೋಹಿ ಯಾರಿದ್ದಾರೋ 2020 ರಾಯ್ಟ್ಸ್ ಅಲ್ಲಿ ಯಾರು ಮೇನ್ ಅಕ್ಯೂಸ್ಡ್, ಆ ಒಂದು ರಾಯ್ಟ್ಸ್ ಅಲ್ಲಿ ಅವತ್ತು ಸುಮಾರು 50ಕ್ಕೂ ಹೆಚ್ಚಿನ ಜನ ಡೆತ್ ಆಗಿದೆ ಮತ್ತು ಬಹಳಷ್ಟು ಪ್ರಾಪರ್ಟೀಸ್ ಡ್ಯಾಮೇಜ್ ಎಲ್ಲ ಆಗಿ ಇವತ್ತಿನವರೆಗೂ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತಹ ಒಂದು ಅಕ್ಯೂಸ್ಡ್ನ ಗ್ಲೋರಿಫೈ ಮಾಡುವಂತಹ ಕಾರ್ಯಕ್ರಮ ನಾಳೆ ಬೆಂಗಳೂರು ಇಂಟರ್ನ್ಯಾಷನಲ್ ದೊಮ್ಲೂರಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ನಡಿಬಾರ್ದು, ಆ ಕಾರ್ಯಕ್ರಮಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು. ದ್ರೋಹಿ ಈಗಾಗಲೇ ಜೈಲಲ್ಲಿದ್ದಾನೆ. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕು ಕೊಟ್ಟನು. ನಕ್ಸಲರ ದಮನವನ್ನು ನಮ್ಮ ಕೇಂದ್ರೀಯ ಪಡೆಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಅರ್ಬನ್ ನಕ್ಸಲರು ಕಾಂಗ್ರೆಸ್ನ ಆಶ್ರಯ ಪಡೆದು ಬಿಟ್ಟಿದ್ದಾರೆ. ಆ ಕಾಂಗ್ರೆಸ್ನ ಆಶ್ರಯ ಪಡೆದು ಅವರು ಮುಖ್ಯಮಂತ್ರಿ ಕಾರ್ಯಾಲಯದೊಳಗೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರ ಕೃಪಾಪೋಷಿತ ಮಂಡಳಿ ಅವರಿಗೆ ಸಂರಕ್ಷಣೆ ಕೊಡೋ ಕೆಲಸ ಮಾಡ್ತಾ ಇದೆ. ನಾನು ಪೊಲೀಸರೇ ಹೊಣೆ, ನೀವು ಇಂಥದಕ್ಕೆಲ್ಲ ಬೆಂಬಲ ಕೊಟ್ಟು ಏನು ಮೆಸೇಜ್ ಕೊಡ್ತೀವಿ?